ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪವನ್ನು ಮಾಡೋದಕ್ಕೆ ಷಡ್ಯಂತ್ರವನ್ನು ಹೆಣೆಯೋದಕ್ಕೆ ಈ ಬುರುಡೆ ಗ್ಯಾಂಗ್ ಏನು ತಯಾರಿ ನಡೆಸಿತ್ತಲ್ಲ ಇಷ್ಟಕ್ಕೂ ಕೂಡ ಮಹಾಸಂಚು 2 ವರ್ಷದ ಹಿಂದೆಯೇ ನಡೆದಿತ್ತು ಅಂತ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಡೀ ಷಡ್ಯಂತ್ರಕ್ಕೆ 2 ವರ್ಷದ ಹಿಂದೆಯೇ ಮಹಾಸಂಚು ರೂಪಿಸಲಾಗಿತ್ತು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನಿಂದ ಈ ಷಡ್ಯಂತ್ರವನ್ನು ಹೆಣೆಯಲಾಗಿದೆ. ಷಡ್ಯಂತ್ರದ ರಹಸ್ಯ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಷಡ್ಯಂತ್ರ ಗೊತ್ತಿದ್ರೂ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿತ್ತ. ಷಡ್ಯಂತ್ರದ ಸ್ಫೋಟಕ ದಾಖಲೆ ಬಹಿರಂಗಗೊಂಡಿದೆ. ಪ್ರಕರಣದ ಷಡ್ಯಂತ್ರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಷಡ್ಯಂತ್ರಕ್ಕೆ 2 ವರ್ಷದ ಹಿಂದೆಯೇ ಮಹಾಸಂಚು ರೂಪಿಸಲಾಗಿತ್ತು. ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ನಿಂದ ಇಡೀ ಷಡ್ಯಂತ್ರವನ್ನು ಹೆಣೆಯಲಾಗಿತ್ತು. ಇದರ ರಹಸ್ಯ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಅನ್ನುವಂಥ ವಿಚಾರ ಚರ್ಚೆಯಾಗ್ತಾ ಇದೆ. ಗೊತ್ತಿದ್ದು ಸರ್ಕಾರ ಯಾಕೆ ಸೈಲೆಂಟ್ ಆಗಿತ್ತು? ಇಡೀ ಷಡ್ಯಂತ್ರದ ಸ್ಫೋಟಕ ದಾಖಲೆ ಬಹಿರಂಗಗೊಂಡಿದೆ. ಬುರುಡೆ ಗ್ಯಾಂಗ್ನ ಈ ಇಡೀ ಷಡ್ಯಂತ್ರದ ತಯಾರಿ ಈಗಿನದ್ದಲ್ಲ. ಇದಕ್ಕೆ ಪ್ರಾಪರ್ ಹೋಮ್ವರ್ಕ್ ಬಹಳ ಮುಖ್ಯ ಆಗಿದೆ. ಅದನ್ನು ಬಹಳ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ವರ್ಷಗಟ್ಟಲೆಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇಡೀ ಬುರುಡೆ ಗ್ಯಾಂಗ್. 2 ವರ್ಷಗಳ ಹಿಂದೆಯೇ, ಅಂದರೆ 2 ವರ್ಷಗಳ ಪರ್ಯಂತರವಾಗಿ ಏನು ಇತ್ತೀಚೆಗೆ ಈ ಮಾಸ್ಕ್ ಮ್ಯಾನ್ ಬಂದನಲ್ಲ, ಈ ಇಡೀ ಒಂದು ಷಡ್ಯಂತ್ರವನ್ನು 2 ವರ್ಷಗಳ ಕಾಲ ಇವರು ಸುದೀರ್ಘವಾಗಿ ತಯಾರಿ ನಡೆಸ್ಕೊಂಡಿದ್ದಾರೆ. ಜೊತೆಗೆ ಇದೆಲ್ಲವೂ ವಿಚಾರ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿತ್ತು. ಸಮಥಿಂಗ್ ಈಸ್ ಫಿಶಿ, ಸಮಥಿಂಗ್ ಈಸ್ ಹ್ಯಾಪನಿಂಗ್, ಏನೋ ನಡೀತಾ ಇದೆ ಅನ್ನುವಂಥ ವಿಚಾರ. ಬಟ್ ಗೊತ್ತಿದ್ದರೂ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿತ್ತ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಯಾವುದೋ ಒಂದು ಸಣ್ಣ ಮನೆಯಾಗಲಿ ಸಣ್ಣ ಮನೆತನದವರ ಮೇಲಾಗಲಿ ಮಾಡ್ತಾ ಇರುವಂಥ ಆರೋಪ ಇದಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೋಟ್ಯಾಂತರ ಹಿಂದೂ ಭಕ್ತರ ಶ್ರದ್ಧಾ ಕೇಂದ್ರ, ಅದರ ಮೇಲೆ ಮಾಡದೇ ಇದ್ದರೂ ಅದರ ಮುಖ್ಯಸ್ಥರು, ರೂವಾರಿಗಳು, ಖಾವಂದರ ಮೇಲೆ, ಖಾವಂದರ ಕುಟುಂಬದ ಮೇಲೆ ಮತ್ತು ಕ್ಷೇತ್ರದಲ್ಲಿ ಆಗಿರುವಂಥ ಅನಾಚಾರಗಳ ವಿಚಾರವನ್ನು ಇವರು ಆರೋಪ ಮಾಡ್ತಾ ಇರುವಂಥದ್ದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಅದರ ಜೊತೆಗೆ ಅವರಿಗೂ ಕೂಡ ಊಹೆ ಇರುತ್ತೆ, ಇದನ್ನು ಮೀರಿದಂತಹ ಕಾನೂನಾತ್ಮಕವಾದಂಥ ಹೋರಾಟ ನಮ್ಮ ಮುಂದೆ ಇರುತ್ತೆ ಅಂತ. ಹೀಗಾಗಿ ಇದೆಲ್ಲದಕ್ಕೂ ತಯಾರಿ ಇವರು 2 ವರ್ಷಗಳ ಪರ್ಯಂತರ ನಡೆಸಿದ್ದಾರೆ. ಷಡ್ಯಂತ್ರದ ಬಗ್ಗೆ 2023ರಲ್ಲೇ ಸರ್ಕಾರಕ್ಕೆ ವರದಿ ಹೋಗಿತ್ತಂತೆ. ಒಂದು ದೊಡ್ಡ ಗುಂಪಿನಿಂದ ಷಡ್ಯಂತ್ರಕ್ಕೆ ಸಂಚು ರೂಪಿಸಲಾಗಿತ್ತು. ಗುಪ್ತಚರ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಹೋಗಿತ್ತಂತೆ. ಷಡ್ಯಂತ್ರಕ್ಕೆ ಪ್ರಯತ್ನ ನಡೀತಿದೆ ಎಂದು ವರದಿ ಹೋಗಿದೆ ರಾಜ್ಯ ಸರ್ಕಾರಕ್ಕೆ. ಗುಪ್ತಚರ ವರದಿಯಲ್ಲಿ ಹಲವು ವಿಚಾರಗಳು ಬಹಿರಂಗವಾಗ್ತಾ ಇದೆ. ಈಗ ಕೆಲವು ಸಂಘಟನೆಗಳಿಂದ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ತಯಾರಿ ನಡೆದಿತ್ತು. ವಾಟ್ಸ್ಆ್ಯಪ್ ಗ್ರೂಪ್ಗಳಿಂದ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನು ಹೆಣೆಯಲಾಗುತ್ತಂತೆ. ಪುಷ್ಟಿ ನೀಡುವಂತೆ ಯೂಟ್ಯೂಬ್ ಚಾನೆಲ್ಗಳಿಂದಲೂ ಕೂಡ ಷಡ್ಯಂತ್ರಕ್ಕೆ ಸಂಚು. ಮುಂದೆ ಮತ್ತಷ್ಟು ಷಡ್ಯಂತ್ರ ನಡೆಯುವ ಕುರಿತು ಆಗಲೇ ಎಚ್ಚರಿಕೆಯ ಗುಪ್ತ ವರದಿ ನೀಡಿದ್ದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ವಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. 2023ರಲ್ಲೇ ಇಡೀ ಷಡ್ಯಂತ್ರದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಒಂದು ವರದಿಯನ್ನು ಕೊಟ್ಟಿತ್ತಂತೆ. ಅವರು ಹೇಳ್ತಾ ಇದ್ರು, ಕೆಲವು ಸಂಘಟನೆಗಳಿಂದ, ಅಂದರೆ ಈ ವಿರೋಧವನ್ನು ಮಾಡ್ತಾ ಇರುವ ಸಂಘಟನೆಗಳಿಂದ ಇದೆಲ್ಲದಕ್ಕೂ ಕೂಡ ತಯಾರಿ ನಡೀತಾ ಇದೆ ಕ್ಷೇತ್ರದ ವಿರುದ್ಧದ ಅಪಪ್ರಚಾರಕ್ಕೆ ಅಂತ. ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿದ್ರಂತೆ ಸೋಷಿಯಲ್ ಮೀಡಿಯಾಗಳು, ಅದರಲ್ಲೂ ಕೂಡ ವಾಟ್ಸ್ಆ್ಯಪ್ ಗ್ರೂಪ್ಗಳ ಮುಖೇನ ಇವರು ಷಡ್ಯಂತ್ರವನ್ನು ಹೆಣಿತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಯೂಟ್ಯೂಬ್ ವಾಹಿನಿಗಳು ಕೂಡ ಇವರೊಟ್ಟಿಗೆ ಸೇರಿದ್ದಾವೆ. ಎಚ್ಚೆತ್ತುಕೊಳ್ಳಬೇಕು, ಇಲ್ಲದಿದ್ದರೆ ಮುಂದುವರೆದಂಥ ದಿನಗಳಲ್ಲಿ ಈ ಷಡ್ಯಂತ್ರದ ಒಂದು ರೂಪ ಬಹಳ ದೊಡ್ಡದಾಗತ್ತೆ ಅನ್ನುವಂಥ ಎಚ್ಚರಿಕೆಯ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಕೊಟ್ಟಿದ್ದರೂ ಕೂಡ ಇವರು ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ವಿರೋಧಿ ಗ್ಯಾಂಗ್ ಇಷ್ಟೊಂದು ಬಲವಾಗೋದಕ್ಕೆ 2 ವರ್ಷಗಳ ತಯಾರಿ ಜೊತೆಗೆ ಇವರದ್ದೇನಾದರೂ ಆಗಲೇ ಇವರು ಕಂಡು ಹಿಡಿದು ಇವರನ್ನು ಮೊಟಕು ಹಾಕುವಂಥ ಕೆಲಸವನ್ನು ಮಾಡಿದ್ದರೆ ಬಹುಶಃ ಇಲ್ಲಿಯ ಮಟ್ಟಕ್ಕೆ ಜಗಜ್ಜಾಹೀರಾಗುವಂಥ ರೀತಿಯಲ್ಲಿ ಇಡೀ ದೇಶವೇ ಕರ್ನಾಟಕದ ನಮ್ಮ ಒಂದು ಅತಿದೊಡ್ಡ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿಯಾದಂಥ ಒಂದು ಆರೋಪಗಳು ಕೇಳಿಬರುವಂಥ ನಿಟ್ಟಿನಲ್ಲಿ ಬಾಯಿಂದ ಬಾಯಿಗೆ ಹೊರಟಂತಹ ಯೂಟ್ಯೂಬ್ಗಳ ಮುಖೇನ ಹರಡಿದಂತಹ ಅಪಪ್ರಚಾರ ಬಹುಶಃ ಈ ಮಟ್ಟದಲ್ಲಿ ಹರಡ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಇಫ್ ಇನ್ ಕೇಸ್ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ಕೊಟ್ಟಂತಹ ಆಗಿನ, ಅಂದರೆ 2 ವರ್ಷಗಳ ಮುಂಚಿನ ಎಚ್ಚರಿಕೆ ಏನು ಒಂದು ವರದಿ ಕೊಟ್ಟರಲ್ಲ ಗುಪ್ತಚರ ಇಲಾಖೆ,
ಅವತ್ತೇ ಎಚ್ಚೆತ್ತುಕೊಂಡಿದ್ದರೆ, ಸರಿಯಾಗಿ ಇವರು ತನಿಖೆ ಅಥವಾ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕಂಡು ಹಿಡಿದಿದ್ದರೆ, ಜಾಡನ್ನು ಹಿಡಿದಿದ್ದರೆ, ಈ ವಿರೋಧಿ ಗ್ಯಾಂಗ್ನ ಮಟ್ಟ ಹಾಕುವಂಥ ಕೆಲಸ ಆಗಿದ್ದಿದ್ದರೆ ಇವತ್ತಿನ ಬೆಳವಣಿಗೆಗಳು ಇಲ್ಲಿಯ ತನಕದ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ತಾ ಇತ್ತು. ಬಟ್ ಅವರು ಎಚ್ಚೆತ್ತುಕೊಳ್ಳಿಲ್ಲ, ಒಂದು ರೀತಿಯಲ್ಲಿ ಬೇಕಾಬಿಟ್ಟಿಯ ವರ್ತನೆಯನ್ನು ತೋರಿಸಿದ್ರೇನೋ. ಬಟ್ ಇಂಟೆಲಿಜೆನ್ಸ್ ಅದನ್ನು ಅಟ್ಲೀಸ್ಟ್ ಇವರು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಗುಪ್ತಚರ ಇಲಾಖೆ ಕೊಟ್ಟಂಥ ಒಂದಷ್ಟು ವರದಿಯನ್ನು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಬಟ್ ಇವರುಗಳು ಇಷ್ಟೆಲ್ಲ ತಯಾರಿಗೆ 2 ವರ್ಷದ ಷಡ್ಯಂತ್ರ ಅಂತಲೇ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಏನು ಈ ಷಡ್ಯಂತ್ರ ರೂಪಿಸಿರುವಂತಹ ಗ್ಯಾಂಗ್ 2 ವರ್ಷಗಳ ಪರ್ಯಂತರವಾದಂತಹ ತಯಾರಿಯಲ್ಲಿದ್ದಾರೆ. ಜೊತೆಗೆ ಗುಪ್ತಚರ ಇಲಾಖೆ ಈ ಒಂದು ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ವರದಿಯ ಮುಖೇನ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಇವರುಗಳ ನಿರ್ಲಕ್ಷ್ಯದಿಂದ ಇವತ್ತಿನ ಬೆಳವಣಿಗೆಯ ತನಕ ಈ ಒಂದು ಗ್ಯಾಂಗ್ನ ಸಿದ್ಧತೆ ಬಂದುಬಿಡುತ್ತಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ ಏನಂದ್ರೆ, ಧರ್ಮಸ್ಥಳ ಒಂದು ಷಡ್ಯಂತ್ರ ರೂಪಿಸಕ್ಕೆ 2 ವರ್ಷಗಳ ಹಿಂದೆನೆ ಒಂದು ಗ್ಯಾಂಗ್ ಈ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು ಅನ್ನೋದು ಇದೀಗ ಒಂದು ಗುಪ್ತಚರ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರವೂ ಸಹ ಏನು ಈ ರೀತಿಯ ಒಂದು ಕಳೆದ 2 ವರ್ಷಗಳಿಂದನೂ ಈ ರೀತಿಯ ಒಂದು ಗ್ಯಾಂಗು ಈ ರೀತಿ ಧರ್ಮಸ್ಥಳದ ಮತ್ತೆ ಹಿಂದೂ ದೇವಾಲಯಗಳ ವಿರುದ್ಧ ಷಡ್ಯಂತ್ರ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದಿರುತ್ತೆ. ಮತ್ತೆ ಅದನ್ನ ವಾಟ್ಸ್ಆಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಲವೊಂದಷ್ಟು ಕಡೆ ಹೋಗಿ ಮೀಟ್ ಮಾಡುವಂತದ್ದು, ಮತ್ತೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು, ಮತ್ತೆ ಯಾವ ರೀತಿ ನಾವು ಹಿಂದೂ ದೇವಾಲಯಗಳನ್ನ ಅಟ್ಯಾಕ್ ಮಾಡ್ಬೇಕು, ಮತ್ತೆ ಜನರಲ್ಲಿ ಯಾವ ರೀತಿ ಈ ರೀತಿಯ ಭಾವನೆಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಗ್ಯಾಂಗ್ ಕಳೆದ 2 ವರ್ಷಗಳಿಂದ ಸಹ ಆಕ್ಟಿವ್ ಆಗಿತ್ತು ಅನ್ನೋದು ಇದೀಗ ಒಂದು ಗುಪ್ತಚರ ವರದಿಯಲ್ಲಿ ಬಹಿರಂಗಗೊಂಡಿರುವಂತದ್ದು. ಆದ್ರೆ ಸರ್ಕಾರಕ್ಕೆ ಏನಾದ್ರು ಮೊದಲೇ ಗೊತ್ತಿತ್ತು, ಮತ್ತೆ ಅದರ ಅಂದ್ರೆ ಗೊತ್ತಿದ್ರು ಸಹ ಯಾರು ಈ ರೀತಿ ಮಾಡ್ತಾ ಇದಾರೆ ಏನು ಅನ್ನೋದ್ರ ಬಗ್ಗೆನೂ ಸಹ ಸರ್ಕಾರ ಸಹ ಗಮನ ಹರಿಸಿಲ್ವಾ ಅನ್ನೋದು ಸದ್ಯಕ್ಕೆ ಬರುವಂತಹ ಎಕ್ಸ್ಟ್ರಾ ಪ್ರಶ್ನೆ. ಯಾಕಂದ್ರೆ 2 ವರ್ಷಗಳ ಹಿಂದೆನೂ ಸಹ ಏನು 2023ರಲ್ಲಿ ಸಹ ಈ ಒಂದು ಗ್ಯಾಂಗ್ ಆಕ್ಟಿವ್ ಆಗಿತ್ತು ಅನ್ನೋದು ಗುಪ್ತಚರ ಇಲಾಖೆ ವರದಿಯಲ್ಲಿ ಗೊತ್ತಾಗಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ರೀತಿಯ ಗುಂಪುಗಳು ಆಕ್ಟಿವ್ ಆಗಿದ್ದುಕೊಂಡು ಈ ರೀತಿ ಷಡ್ಯಂತ್ರ ಮಾಡ್ಬೇಕಂತ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಒಂದು ಗುಪ್ತಚರ ವರದಿ ಸಹ ಬಹಿರಂಗ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ವರದಿ ವಿಪಕ್ಷಗಳಿಗೆ ಯಾವ ರೀತಿ ಆಹಾರವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸಂತೋಷ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ಈಗ ಈ ಷಡ್ಯಂತ್ರದ ರೂಪುರೇಷೆ 2 ವರ್ಷದ್ದು ಅನ್ನುವಂಥದ್ದಂತೂ ಬಹಿರಂಗಗೊಳ್ತಾ ಇದೆ ಗುಪ್ತಚರ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಮುಖೇನ. ಬಟ್ ಸರ್ಕಾರದ ನಿರ್ಲಕ್ಷ್ಯ ಯಾಕೆ ಆಗಲೇ ಎಚ್ಚರಿಕೆ ವಹಿಸಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಚಾರ.